ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ಕೆಲಸ ಎಲ್ಲ ಆಯ್ತು. ಪ್ರಾಗ್ಯನ ಸ್ಕೂಲಿಗೆ ಹೋಗಿ ಆಯ್ತು. ಮತ್ತೆ ಏನಂದ್ರೆ ನಂದು ತಿಂಡಿ ತಿಂದು ಕೂಡ ಆಯ್ತು. ಇವತ್ತು ಮೆಂತ್ಯ ದೋಸೆ ಮಾಡಿದ್ದೆ. ಆಲ್ಮೋಸ್ಟ್ ನಮ್ಮ ಮನೇಲಿ ದೋಸೆ ಐಟಮ್ಸೇ ಜಾಸ್ತಿ ಇರುತ್ತೆ. ಯಾಕಂದ್ರೆ ರೈಸ್ ಬಾತ್ಗಳೆಲ್ಲ ಪ್ರಾಗ್ಯ ತಿನ್ನೋದಿಲ್ಲ. ದೋಸೆ, ಇಡ್ಲಿ ಈ ತರದ ಐಟಮ್ ಇದ್ರೆ ಮಾತ್ರ ಅವಳು ತಿಂತಾಳೆ. ಹಾಗಾಗಿ ನಮ್ಮ ಮನೇಲಿ ಜಾಸ್ತಿ ಇದೇ ತರ ದೋಸೆಗಳು ಇದೆ. ದೋಸೆನೂ ಜಾಸ್ತಿ ಇರುತ್ತೆ. ಓಕೆ, ಇವತ್ತು ಸಾಂಬಾರಿಗೆ ಏನು ತಗೊಂಡಿದ್ದೆ ಅಂದ್ರೆ ಮರ್ವಾಯಿ ತಗೊಂಡಿದ್ದೀನಿ. ಮಳಿ ಅಂತ ಹೇಳ್ತಾರೆ ನಮ್ಮ ಕುಂದಾಪುರ ಕಡೆ ಹೇಳಿದ್ರೆ. ಮರ್ವಾಯಿ ತಗೊಂಡಿದ್ದೀನಿ. ಅದರದ್ದು ಸುಕ್ಕ ಟೈಪ್ ಅಂದ್ರೆ ಗಸಿ ಗಸಿ ಸ್ವಲ್ಪ ಆತರ ಮಾಡುವ. ತುಂಬಾ ಡ್ರೈ ಸುಕ್ಕ ಮಾಡಲ್ಲ, ಯಾಕಂದ್ರೆ ಡ್ರೈ ಸುಕ್ಕ ಮಾಡಿದ್ರೆ ಇನ್ನೊಂದು ಮಾಡ್ಬೇಕಾಗ್ತದೆ. ಹಾಗಾಗಿ ಅದಕ್ಕೋಸ್ಕರ ಇವತ್ತು ನಾನು ಇದು ತಕೊಂಡಿದ್ದೀನಿ. ಮೀನಿತ್ತು, ಆದ್ರೆ ಅಷ್ಟೇನು ಮೀನ್ ಬರಲ್ಲ ಇವಾಗ. ತರಕಾರಿ ತಗೊಳ್ಳೋದಕ್ಕಿಂತ ಇವಾಗ ಈ ತರ ತಕೋಬಹುದು. ಯಾಕಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ತರಕಾರಿ ಊಟ ಹೋಗುದಿಲ್ಲ. ಸ್ವಲ್ಪ ಏನಾದ್ರು ಖಾರ ಮೀನು ಆತರ ಇದ್ರೆ ಚೆನ್ನಾಗಿ ಹೋಗುತ್ತೆ. ಏನಂದ್ರೆ ಮನೆಗೆ ಹೋಗಿದ್ರೆ ಅಮ್ಮ ಇದು ಕ್ರ್ಯಾಬ್ ಎಲ್ಲ ಸಿಕ್ಕಿತ್ತಂತೆ. ಮೊನ್ನೆ ಮಳೆ ಬಂದಿತ್ತಲ್ಲ, ಅಮ್ಮ ಯಾರೋ ತಂದು ಕೊಟ್ಟಿದ್ರಂತೆ, ಮಾಡಿದ್ರಂತ ಹೇಳಿದ್ರು. ಮನೆಗೆ ಹೋಗಿದ್ರೆ ಅಲ್ಲಿ ತಿನ್ಕೊಂಡು ಬರ್ಬೋದಿತ್ತು. ಹೋಗ್ಬೇಕಂತ ಆಸೆ ಉಂಟು, ಬಟ್ ಈ ಮಳೆಯಲ್ಲಿ ಪ್ರಾಗಿನನ್ ಕರ್ಕೊಂಡು ಅಲ್ಲಿ ತನಕ ಹೋಗ್ಬೇಕಲ್ಲ, ಅದೊಂದು ಉದಾಸೀನ ಆಗ್ತದೆ. ನೋಡುವ, ಮನ್ಸಾದ್ರೆ ಹೋಗುದು. ಓಕೆ, ನಾನಿನ್ನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ಅದು ಮರವಾಯಿ ಎಲ್ಲ ಸ್ವಲ್ಪ ತೊಳೆದು ಕ್ಲೀನ್ ಮಾಡಿ ಸ್ವಲ್ಪ ಗಸಿ ಮಾಡುವ ಅಂತ. ಇವತ್ತಿಗೂ ಆಗುತ್ತೆ, ನಮ್ಗೆ 2 ದಿವಸಕ್ಕೆ ಆಗ್ತದೆ ಸಾಂಬಾರ್ ಮಾಡಿದ್ರೆ. ಯಾಕಂದ್ರೆ ಅಷ್ಟು ನಾವು ತಿನ್ನೋದು ಕಮ್ಮಿ ಅಲ್ಲ, ಕಮ್ಮಿ ತಿನ್ನೋದು. ಹಾಗಾಗಿ ನಂಗೆ 2 ದಿವಸ ಬರ್ತದೆ ಒಂದು ಸಾರು ಮಾಡಿದ್ರೆ. ವೆಜ್ ಆದ್ರೆ ನಾನು ಸ್ವಲ್ಪ ಸ್ವಲ್ಪ 1 ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ನಾ ಮಾಡ್ಕೊಳ್ತೀನಿ. ಈ ನಾನ್ ವೆಜ್ ಎಲ್ಲ ಮಾಡೋದಾದ್ರೆ 2 ದಿವಸ ಬರ್ತದೆ. ಹಾಗಾಗಿ ಓಕೆ, ಇನ್ನು ಸಾಂಬಾರ್ ಮಾಡ್ತೀನಿ. ತಲೆ ಸ್ನಾನ ಮಾಡಿ ಕೂದಲೆಲ್ಲ ಒಣಗಿಸ್ಕೊಳ್ತಾ ಇದ್ದೆ. ಓಕೆ, ಇನ್ನು ಅಡಿಗೆ ಸ್ಟಾರ್ಟ್ ಮಾಡ್ತೀನಿ ನಾನು. ಈಗ ಟೀ ಕುಡಿದು ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಉಂಟು, ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಮರವಾಯಿ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟಾದ್ರೆ ಟ್ರೈ ಮಾಡಿ ನೀವು ಮನೆಯಲ್ಲಿ. ಓಕೆ, ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಾದರೂ ಕಮೆಂಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ, ಓಕೆ ಇವಾಗ ಹೋಗಿ ನಾನು ಫಸ್ಟ್ ಪಾತ್ರೆನ ತೊಳಿತೀನಿ. ಇಷ್ಟು ಮರವಾಯಿ ಉಂಟು. ಇದನ್ನ ಈಗ ಒಂದು 5-6 ಸಲ ನಾನು ತೊಳೆದಿದ್ದೀನಿ. ಯಾಕಂದ್ರೆ ಇದು ಕಟ್ ಮಾಡಿದ ಮೇಲೆ ತೊಳೆಯಕ್ಕಾಗಲ್ಲ. ಹಾಗಾಗಿ ಮೊದಲೇ ಕ್ಲೀನ್ ಆಗಿ ತೊಳೆದು ಬಿಡೋದು. ನೋಡಿ, ಕ್ಲೀನ್ ಆಗಿ ತೊಳೆದಿದ್ದೀನಿ. ಇದನ್ನ ಕೆಲವರು ಹಾಗೆ ಮಸಾಲೆಗೆ ಹಾಕ್ತಾರೆ. ನಾನು ಇದನ್ನ ಮಿಡಲ್ ಅಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಯಾಕಂದ್ರೆ ಕೆಲವೊಂದು ಒಳಗಡೆ ಹಾಳಾಗಿದ್ರೆ ಗೊತ್ತಾಗುದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಓಕೆ, ಇವಾಗ ನಾನು ಮರವಾಯಿ ಕಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಇದು ಚಿಕ್ಕ ಚಿಕ್ಕ ಮರವಾಯಿ. ಇದರಲ್ಲಿ ತುಂಬಾ ವೆರೈಟಿ ಬರುತ್ತೆ. ಸ್ವಲ್ಪ ಮೀಡಿಯಂ ಸೈಜ್ ಇರ್ತದೆ, ದೊಡ್ಡ ಸೈಜ್ ಇರ್ತದೆ. ಅದರಲ್ಲಿ ಒಳಗೆ ಇದು ಏನು ಮಾಂಸ ಇರ್ತದಲ್ಲ, ಅದು ದೊಡ್ಡದಾಗಿರ್ತದೆ. ಹಾಗಾಗಿ ಇದು ಚಿಕ್ಕ ಚಿಕ್ಕದುಂಟು. ಆದ್ರೂ ಚಿಕ್ಕದಿದ್ರು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಈ ನಮ್ಮ ಕರಾವಳಿ ಭಾಗದವರಿಗೆ ಗೊತ್ತಿರ್ತದೆ ಇದು ಯಾವ ತರ ಟೇಸ್ಟ್ ಉಂಟು, ಎಷ್ಟು ಚೆನ್ನಾಗಿರುತ್ತೆ ಅಂತ. ಓಕೆ, ಫಸ್ಟ್ ನಾ ಕಟ್ ಮಾಡ್ಕೊಳ್ತೀನಿ. ಮಸಾಲೆಗೆ ಡೈರೆಕ್ಟ್ ಆಗಿ ಹಾಕ್ಬೋದು. ಕೆಲವೊಂದು ಒಳಗೆ ಹಾಳಾಗಿದ್ರೆ ಗೊತ್ತಾಗಲ್ಲ. ಡೈರೆಕ್ಟ್ ಹಾಳಾದ ಕೆಲವೊಂದು ಹಾಳು ಇರ್ತದೆ ಅದರಲ್ಲಿ. ಹಾಗಾಗಿ ನಮ್ಮಮ್ಮ ಏನ್ ಮಾಡ್ತಾರಂದ್ರೆ ಅದು ಒಂದು ಚಿಪ್ಪೆದು ಮಾಂಸ ತೆಗೆದು ಒಂದ್ರಲ್ಲೇ ಹಾಕಿ ಏನೋ ಮಾಡ್ತಾರ ಅವರು ಇದು ಮಾಡುವಾಗ. ಆತರ ನನ್ಗೆ ಬರಲ್ಲ. ನಾನು 2 ಹಾಕ್ತೀನಿ, ಯಾಕಂದ್ರೆ ನಂಗೆ ಇಷ್ಟ. ಹಾಗಾಗಿ ನಾನು 2 ಹಾಕ್ತೀನಿ. ಫಸ್ಟ್ ಇದನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ಹೇಗೆ ಕಟ್ ಮಾಡ್ತೀನಿ ಅನ್ನೋದನ್ನ ನಿಮ್ಗೂ ತೋರಿಸ್ತೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಅದನ್ನು ನೋಡ್ಕೊಳ್ಳಿ. ಓಕೆ, ಫಸ್ಟ್ ಇವಾಗ ಕಟ್ ಮಾಡ್ಕೊಂಡು ಹೋಗ್ತೀನಿ ಪಟ್ ಅಂತ. ಇಲ್ಲಿ ನೋಡಿ, ಈ ತರ ಇರ್ತದೆ. 2 ಸೈಡಲ್ಲಿ ಒಂದು ಈ ಕಡೆನ ಹೀಗೆ ಕಟ್ ಮಾಡ್ಕೊಳ್ತಾ ಬರಬೇಕು. ಈಗ ನೋಡಿ, ಈ ತರ ಬರ್ತದೆ ಕಟ್ ಮಾಡಿದಾಗ. ಕೆಲವೊಂದು ಒಳಗೆ ಹಾಳಾಗಿರ್ತದೆ, ಗೊತ್ತಾಗುದಿಲ್ಲ. ಆಲ್ಮೋಸ್ಟ್ ತುಂಬಾ ಇರುವಾಗೆಲ್ಲ ಈ ತರ ಎಲ್ಲ ಕಟ್ ಮಾಡ್ತಾ ಕೂತ್ಕೊಳಕ್ ಆಗಲ್ಲ. ಅವಾಗ ಡೈರೆಕ್ಟ್ ಆಗಿ ಹಾಕ್ಬಿಡ್ತಾರೆ ನೋಡಿ.
ಎಲ್ಲ ಕಟ್ ಮಾಡಿ ಆಯ್ತು. ಇವಾಗ ನಾನು ಅದಕ್ಕೆ ಫಟಾಫಟ್ ಅಂತ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು, ತುಂಬಾ ಜಾಸ್ತಿ ಏನು ರುಬ್ಕೊಳ್ಬೇಕು ಆ ತರ ಏನಿಲ್ಲ. ನೋಡಿ ಕಟ್ ಮಾಡಿ ಓಕೆ. ನಮ್ದು ಮರವಾಯಿ ಸಾರು ಕುದೀತಾ ಉಂಟು. ಈಗ ಅನ್ನಕ್ಕೆ ಇಟ್ಟಿದ್ದೀನಿ ನಾನು. ಇನ್ನು ಎಂತ ಮಾಡೋದಂದ್ರೆ ನಂಗೆ ಸ್ವಲ್ಪ ಎಡಿಟಿಂಗ್ ಮಾಡೋ ಕೆಲಸ ಉಂಟು. ಅದನ್ನ ಮಾಡಿ ಮುಗಿಸಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಆಮೇಲೆ ಊಟ ಮಾಡೋ ಟೈಮಲ್ಲಿ ಹೇಗಾಗಿದೆ ಸಾರ್ ಅಂತ ನಿಮ್ಗೂ ಕೂಡ ಹೇಳ್ತೀನಿ, ಟೇಸ್ಟ್ ಮಾಡಿಬಿಟ್ಟು. ಓಕೆ, ಫಸ್ಟ್ ನಾನು ಎಡಿಟಿಂಗ್ ಕೆಲಸ ಏನಿದೆ ಅದನ್ನ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಇವಾಗ ನಾವು ಊಟಕ್ಕೆ ಬಂದ್ವಿ. ತುಂಬಾನೇ ಚೆನ್ನಾಗಾಗಿತ್ತು ಸಾರು ಕೂಡ. ಓಕೆ, ಮಧ್ಯಾಹ್ನ ಊಟ ಮಾಡಿದವಳು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಆರಾಮಾಗಿ ನಾನು ಪ್ರಾಗ್ಯ ಮಲಗಿದ್ವಿ. ಎಷ್ಟು ಊಟ ಮಾಡಿದವರು ಮಲಗಿದ್ದು 5:15 ಅಷ್ಟೊತ್ತಿಗೆ ಎದ್ದಿದ್ದು. ಒಳ್ಳೆ ನಿದ್ದೆ ಬಂದಿತ್ತು ಇವತ್ತು. ನಾನು ಬೆಳಿಗ್ಗೆನೆ ಮಲಗುವ ಅಂತಿದ್ದೆ ಇವತ್ತು. ಮತ್ತೆ ಅದು ಮರವಾಯಿ ತಗೊಂಡಿರೋದ್ರಿಂದ ಬೇಗ ಸಾರು ಮಾಡಿದ್ದೆ, ಅಡಿಗೆ ಎಲ್ಲ ಬೇಗ ಬೇಗ ಮಾಡುವ ಅಂತ. ಆಮೇಲೆ ಮತ್ತೆ ಟೈಮ್ ಆಗೋಯ್ತು. ಮತ್ತೆ ಇದು ಏನ್ ಹೇಳುದು, ಮತ್ತೆ ಮಲಗಕ್ ಟೈಮ್ ಇರ್ಲಿಲ್ಲ. ಹಾಗಾಗಿ ಮಧ್ಯಾಹ್ನ ಊಟ ಆದ್ಮೇಲೆ ಮಲಗಿದ್ವಿ. ಮತ್ತೆ ಎದ್ಬಿಟ್ಟು ಪ್ರಾಗ್ಯಂಗೆಲ್ಲ ಸ್ನಾನ ಮಾಡಿಸಿ ದೇವರಿಗೆಲ್ಲ ದೀಪ ಇಟ್ಟು ಮತ್ತೆ ಟೀ ಕಾಫಿ ಎಲ್ಲ ಕುಡಿದ್ವಿ. ಈಗ ಪ್ರಾಗ್ಯಂಗ ಅನ್ನ ಉಂಟು. ನನಗೆ ಎಂತ ಮಾಡುದು ಅಂತ ಆಲೋಚನೆ, ಚಪಾತಿ ಮಾಡುದಾ ಇಲ್ಲ ರಾಗಿ ಮುದ್ದೆ ಮಾಡದಾ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಹಾಗೆ ಚಪಾತಿ ಆದ್ರೆ ಸ್ವಲ್ಪ ರೈಸ್ ಉಂಟಲ್ಲ, ಹಾಗಾಗಿ ಸ್ವಲ್ಪ ರಾಗಿ ಮುದ್ದೆ ಮಾಡೋಣ ಅಂತ ಇದ್ದೀನಿ. ಈಗ ಅದನ್ನೇ ಊಟ ಮಾಡೋದು. ನಾಳೆ ಬೇಕಾದ್ರೆ ಚಪಾತಿ ಮಾಡ್ಕೊಳ್ಳುವ ಅಂತ. ಸ್ವಲ್ಪ ಮರವಾಯಿದು ಸಾರುಂಟು, ಅದರಲ್ಲೇ ತಿನ್ನೋದಂತ. ಚಪಾತಿಗೆ ಇದು ರಾಗಿ ಮುದ್ದೆಗೆ ಚೆನ್ನಾಗಾಗ್ತದೆ. ಮತ್ತೆ ಅಂತ ತೋರಿಸುವಂತದ್ದು ಅಂತ ಇರ್ಲಿಲ್ಲ, ಹಾಗಾಗಿ ಜಾಸ್ತಿ ವಿಡಿಯೋ ಮಾಡಕ್ ಹೋಗಿರ್ಲಿಲ್ಲ. ಮಳೆ ಕೂಡ ಕಮ್ಮಿ ಉಂಟು, ಜಾಸ್ತಿ ಅಷ್ಟು ಮಳೆ ಇಲ್ಲ. ಬೋರ್ ಆಗ್ತಿದೆ ತುಂಬಾ, ಹತ್ರ ಬೋರ್ 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 ಅನ್ನಿಸ್ತಾ ಇತ್ತು. ಹಾಗೆ ಈಗ ಆಲ್ಮೋಸ್ಟ್ 8 ಗಂಟೆ ಆಗ್ತಾ ಬಂತು. ಈಗ ಒಂದು ರಾಗಿ ಮುದ್ದೆ ಮಾಡ್ಬಿಟ್ಟು ಸ್ಮಾಲ್ ಪ್ರಾಗೆ ತಿಂತೀಯಾ ರಾಗಿ ಮುದ್ದೆ? ಅವಳು ತಿನ್ನಲ್ಲ, ನನಗ್ ಮಾತ್ರನೇ. ಇಲ್ಲಿ ಬಾ. ಹಾಗೆ ಊಟ ಮಾಡುವ ಅಂತ ಇದ್ದೀನಿ. ಈಗ ಹೋಗಿ ಮಾಡುವ. ಹಾಗೆ ನಿಮ್ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಕೂತ್ಕೊಂಡೆ. ಓಕೆ, ಸಿಂಪಲ್ ಆಗಿ ನಾನು ರಾಗಿ ಮುದ್ದೆ ಹೇಗೆ ಮಾಡ್ತೀನಿ ಅದರ ಜೊತೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆ, ಹೋಗೋಣ. ಪ್ರಾಗ್ಯನಿಗೆ ಇವತ್ತು ಕೆಲವೊಂದು ಕ್ವಶನ್ ಕೇಳ್ತೀನಿ ನಾನು, ಜಸ್ಟ್ ಫನ್ಗೋಸ್ಕರ. ನಿಮ್ಗೆ ಜಸ್ಟ್ ಒಂದು ಫನ್ ಆಗಿರ್ಲಿ ವಿಡಿಯೋದಲ್ಲಿ ಅಂತ. ಪ್ರಾಗ್ಯ, ನಿಂಗೆ ಇಷ್ಟ ಯಾರು? ಮಮ್ಮಿ. ನಿಂಗೆ ಮನೆಯಲ್ಲಿ ಹೊಡೆಯುದು ಯಾರು? ಸ್ವಲ್ಪ ಯಾರು ಹೊಡೆಯುದು? ಮಮ್ಮಿ. ಮಮ್ಮಿ. ಯಾಕೆ ಹೊಡಿತಾರೆ ಮಮ್ಮಿ? ಯಾಕಂದ್ರೆ ನಾ ಸ್ವಲ್ಪ ಸ್ವಲ್ಪ ತಪ್ಪಾಡ್ತೀಯಲ್ಲ ಬರೆಯೋತ್ತಿಗೆ, ಅದಕ್ಕೆ. ಹೌದಾ? ನೋಡಿ ನನ್ನ ಬಟರ್ಫ್ಲೈ.
ಯೂಟ್ಯೂಬಿಂದ ನಿಂಗೆ ಫಸ್ಟ್ ಪೇಮೆಂಟ್ ಬಂದಾಗ ನೀನು ಏನು ತಗೋತೀಯ ಅದರಲ್ಲಿ? ಮೊಬೈಲ್. ಮೊಬೈಲ್? ಯಾರಿಗೆ ಮೊಬೈಲು? ನಂಗೆ. ಯಾಕೆ? ನಾನು ಅದನ್ನ ಹೇಳ್ಕೊಂತೀನಿ. ಮೊಬೈಲು? ಹೌದಾ? ನಂಗೆ ಇಷ್ಟ. ಬಾರಿ ಮೇರೆ. ನನಗೆ ಇಷ್ಟ ಇದು ಇಲ್ಲಿ ಹಾಕ್ತಾರಲ್ಲ ಅದನ್ನ ತಗೊಂತೀನಿ. ಹೌದಾ? ಬಾರಿ ಮರೆ. ಅದ್ ಮಾತ್ರ ತಗೊಂಡು ನಾನು ಡೋರದೆಲ್ಲ ಸ್ಟಿಕ್ ಹಾಕ್ತಾರಲ್ಲ ಅದೇ ತಗೊಂಡು ನಾನು. ಈ ದೊಡ್ಡೋಳಾದ್ಮೇಲೆ ಏನ್ ಆಗ್ತೀಯ? ಡಾಕ್ಟರ್. ಡಾಕ್ಟರ್? ಡಾಕ್ಟರ್ ಆಗಿ ಏನ್ ಮಾಡ್ತೀಯ? ಡಾಕ್ಟರ್ ಆಗಿ ಇಂಜೆಕ್ಷನ್ ಕೊಡ್ತೀನಿ. ಯಾರಿಗೆ ಇಂಜೆಕ್ಷನ್ ಕೊಡ್ತೀಯ? ನಾನು ಮೂಗು ಡಾಕ್ಟರ್ ಆಗುದು. ಮೂಗ್ ಡಾಕ್ಟರ್? ಮೂಗಿಗೆ ಏನಂತಾರೆ ಇಂಗ್ಲಿಷ್ ಅಲ್ಲಿ? ಡಾಕ್ಟರ್ ಆಗ್ತೀನಿ. ಎಷ್ಟು ಡಾಕ್ಟರ್ ಆಗ್ತೀಯ ಮಾರೈತಿ ನೀನು? ಎಲ್ಲ ಡಾಕ್ಟರ್ ಆಗ್ತೆ. ಹೌದಾ? ಎಲ್ಲ ನಾನು ಒಂದೇ ಟೀತ್ ಡಾಕ್ಟರ್ ಆಗ್ತೆ. ಯಾಕೆ ನಿನಗೆ ಹಲ್ಲಿಲ್ಲ ಅಂತನಾ ಟೀತ್ ಡಾಕ್ಟರ್ ಆಗುದು? ನಂಗಲ್ ಬರ್ತದೆ. ಕುಂದಾಪುರದವಳ ಮಂಗಳೂರವಳ? ಮಂಗಳೂರು. ಕುಂದಾಪುರದವಳಲ್ವಾ? ನಾನು ಕುಂದಾಪುರದವಳು ಮಂಗಳೂರವಳು. ಎಲ್ಲ ಕಡೆಯವಳ ನೀನು? ಅಷ್ಟೇ, 2 ಕಡೆ. ಹೌದಾ? ನೀನ್ ಒಳ್ಳೆ ಮಗುನ ಕೆಟ್ಟ ಮಗುನ? ಒಳ್ಳೆ ಮಗು. ಒಳ್ಳೆ ಮಗು. ನೋಡಿ ಕ್ರೇಯನ್ಸಿ ಈಗ ಕಲರ್ ಮಾಡ್ತೀನಿ. ಓಕೆ, ಪ್ರಾಗ್ಯಂಗಿ ಅಕ್ಕ ಕಲರ್ ಮಾಡ್ಲಿಕ್ಕಿದೆ ಅಂತೆ. ಪ್ರಾಗ್ಯಂದ ಕಲರ್ ಬುಕ್ ತೋರ್ಸು. ಅದಕ್ಕೆ ನಾವು ಅವಳನ್ನ ಅವಳ ಪಾಡಿಗೆ ಬಿಡುವ. ಈಗ ನಾವು ರಾಗಿ ಮುದ್ದೆ ಮಾಡಕ್ಕೆ ಹೋಗ್ತೀವಿ. ಇವಾಗ ಪ್ರಾಗ್ಯ ಕಲರಿಂಗ್ ಮಾಡ್ತಾ ಇದ್ದಾಳೆ. ಅವರಿಗೂ ಏನಾದರೂ ಹೀಗೆ ಕೆಲಸ ಕೊಟ್ಟರೆ ಅವ್ರ ಪಾಡಿಗೆ ಅವ್ರು ಏನಾದರೂ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ನಮಗೆ ಸುಮ್ಮನೆ ಕಿರಿಕಿರಿ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂದರೆ ಅವ್ರ ಮೂಡ್ ನೋಡ್ಕೊಂಡು ನಾವು ಹೇಳಬೇಕಾಗುತ್ತೆ. ಅವ್ರಿಗೆ ಆ ಥರ ಮಾಡೋ ಮೂಡಿದ್ರೆ ಮಾತ್ರ ಬರ್ತಾರೆ, ಇಲ್ಲಾಂದ್ರೇ ಅವರದ್ದು ಆಟ ಆಡೋ ಮೂಡ್ ಬೇರೆ ಥರ ಇರ್ತದೆ. ಇವಾಗ ನಾನು ರಾಗಿ ಮುದ್ದೆ ಮಾಡಲಿಕ್ಕೆ 1 ಕಪ್ ಅಷ್ಟು ರಾಗಿ ಹಿಟ್ಟು ತಗೊಂಡಿದ್ದೆ. ಅದಕ್ಕೆ 2 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕೋದ್ರಿಂದ ನಿಮ್ಗೆ ಗಂಟಾಗಲ್ಲ ಅಷ್ಟು. ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಡಿ. ಆಮೇಲೆ ಏನು ನೀವು ತಗೊಂಡಿದ್ದೀರಿ ಅದು ಹಿಟ್ಟು ಹಾಕ್ಕೊಳ್ಳಿ. ಅಂದರೆ ನನಗೆ ಹೇಗೆ ಬರ್ತದೆ ನಾನು ಹಾಗೆ ಮಾಡೋದು. ಆದರೆ ಮಧ್ಯದಲ್ಲಿ ಗಂಟು ಮಾತ್ರ ಆಗಬಾರ್ದು, ಆವಾಗ ತಿನ್ಲಿಕ್ಕೆ ಚೆನ್ನಾಗಾಗೋದಿಲ್ಲ. ಈಗ ನೋಡಿ ನಾನು ಚೆಂದ ಮಾಡಿ ಅದು ಗಂಟಾಗೋದನ್ನೆಲ್ಲ ಚೆನ್ನಾಗಿ ಇದು ಮಾಡಿ ನಾದ್ಕೊತಾ ಇದ್ದೀನಿ. ಈಗ ಆಯಿತು. ಇವಾಗ ಇದನ್ನು ಮುದ್ದೆ ಮಾಡ್ಕೊಳ್ಬೇಕು. ಬಿಸಿ ಇರೋವಾಗಲೇ ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ಆಯಿತು. ನಮ್ಮದು ರಾಗಿ ಮುದ್ದೆ ರೆಡಿ ಆಯಿತು. ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ತುಂಬಾ ಡಿಫ್ರೆಂಟ್ ಆಗಲ್ಲ ಮಾಡ್ತಾರೆ. ಅಂದ್ರೆ ಇದನ್ನೇ ತಿನ್ನುವವರು ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ, ತುಂಬಾ ಬೇರೆ ರೀತಿಯಲ್ಲಿ ಮಾಡಬಹುದು. ನಾನು ಈ ತರ ಮಾಡೋದು. ಬಟ್ ಮೇನ್ ಫ್ಯಾಕ್ಟ್ ಏನಂದ್ರೆ ಅದ್ರ ಮಧ್ಯದಲ್ಲಿ ಗಂಟು ತರ ಆಗ್ಬಾರ್ದು. ಅದು ಚೆನ್ನಾಗಿ ನಾವು ಮಾಡ್ಕೊಂಡ್ರೆ ತುಂಬಾ ಈಸಿ ಮಾಡೋದಕ್ಕೆ. ಈ ತರ ಮಾಡ್ಕೋಬಹುದು ಸಿಂಪಲ್ ಆಗಿ. ಓಕೆ, ಇನ್ನು ಊಟ ಮಾಡೋದು ನಾವು. ಇದರ ಜೊತೆ ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಾದ್ರೂ ಕಮೆಂಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಹೀಗೆ ನಂಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅನ್ನೋದು ನಂಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್.